ಮೇಲ್ ಏನಾದ್ರು ಕೊಡಿ ಸರ್. ಮೇಲ ಎಲ್ಲ ಮುಗಿದ್ಮೇಲೆ ಮನೆಗೇನಾ? ಓ ಶಿವಣ್ಣ ಆಗ್ಲೇ ಬಂದ್ಬಿಟ್ಟಿದ್ದೀರಾ, ಒಳ್ಳೇದಾಯ್ತು ಬಿಡಪ್ಪ. ಏನೇ ಒಳಗ್ ನಿಂತ್ಕೊಂಡ್ಯಾ? ನಿನಗೊಂದ್ ನ್ಯಾಯ ನಮಗೊಂದ್ ನ್ಯಾಯನಾ? ಹೋಗಿ ಆ ಕಡೆ. ನಾನ್ ಮುಂದಿಟ್ಟಿದ್ದೆ ಹಿಂದಕ್ಕಿಡಲ್ಲ. ಕಾಲೇ ಕತ್ತರಿಸ್ಬಿಟ್ರೆ ಮುಂದಕ್ಕೂ ಹೋಗಕ್ಕಾಗಲ್ಲ, ಇದಕ್ಕೂ ಹೋಗಕ್ಕಾಗಲ್ಲ. ಏನಣ್ಣ ನಾವೆಲ್ಲ ಒಂದೇ ಪಾರ್ಟಿ ಅಲ್ವೇನಣ್ಣ? ಹೆಂಗೋ ನಾವು ಒಂದೇ ಪಾರ್ಟಿ ಆಗ್ಬಿಡ್ತೀವಣ್ಣ. ಒಂದೇ ಕಾಂಪೌಂಡ್ ಅಲ್ಲಿ ಇದೀವಲ್ಲ. ಒಂದೇ ಕಾಂಪೌಂಡ್ ಅಲ್ಲಿ ಇದ್ರೆ ಒಂದೇ ಪಾರ್ಟಿನಾ? ಅಲ್ಲ ನನ್ನ ಮಗನ್ಗೂ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇಲ್ವಾ ಅಣ್ಣ? ನಿನ್ ಮಗನ ಓದಿಸ್ಬೇಕು ಅಂತಿದ್ಯಾ? ಅಲ್ಲ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲಸ ಸಿಕ್ಕಿದ್ರೆ ಬೇಜಾನ್ ವರದಕ್ಷಿಣೆ ತಗೋಬೋದಲ್ಲ ಅಣ್ಣ. ಓ ಗುರು ನೋಡ್ದ LKG ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಮುಂದೆ ಯಾವ್ದಾರು ಹೆಣ್ಮಗು ಇದ್ರೆ ಅಗ್ರಿಮೆಂಟ್ ಮಾಡ್ಕೊಂಬಿಡು. ಏನ್ರಿ ಹಂಗ್ ನಿಂತ್ಕೊಂಡ್ ಮಾತಾಡ್ತಿದ್ದೀರಾ? ನಿಂತ್ಕೊಂಡ್ ಮಾತಾಡ್ತಾ ಇನ್ನೇನ್ ಕೂತ್ಕೊಂಡ್ ಮಾತಾಡ್ತಾರ? ತಗೊಳ್ಕೊಂಡ್ ನಡೀರಿ. ನಾನೇನ್ ಮಗನ ತೆವಳ್ಕೊಂಡ್ ನಡಿಯಕ್ಕೆ? ಸಮಾಧಾನ ಮಾಡ್ಕೊಳ್ಳೋಣ, ಸಮಾಧಾನ ಮಾಡ್ಕೊಳ್ಳೋಣ. ಬಾಲಮಿ ನನಗಲ್ಲ, ನಮ್ ಬ್ರದರ್ಗೆ. ನನಗೆ ಇಲ್ಲೊಂದು ಸೈನ್ ಮಾಡಿ. ನಮ್ಗೆ ಇದೆಲ್ಲ ಬರಕಿಲ್ಲ ಸರ್. ಇಂಕ್ ಪ್ಯಾಡ್ ಇಲ್ವಾ? ಏನು ಇಂಕ್ ಪ್ಯಾಡಾ? ಮುನ್ಸ್ವಾಮಿ, ಇವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಆ ಕಡೆ ಕರ್ಕೊಂಡು ಹೋಗಿ ನಮ್ ಸ್ಕೂಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ತಿಳಿಸಿ ಹೇಳಪ್ಪ. ಬನ್ನಿ ಸ್ವಾಮಿ ಬನ್ನಿ, ಈ ಕಡೆ ಈ ಕಡೆ. ಬುದ್ಧಿ ಇಲ್ದ ದದ್ದಿ ನನ್ ಮಕ್ಳು ಬಲ್ಗೆ ಹೆಬ್ಬಟ್ಟು ಅವತ್ತದು ಕೊಡಿ ಸರ್, ನಾನು ಎಡಗೈ ಹೆಬ್ಬಟ್ಟು ಒತ್ತೀನಿ. ನೀನು ಅದೇ ಕೇಸಾ? ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ರಂಗಾಚಾರಿ ಬಟ್ಟೆ ಅಂಗಡಿಯಲ್ಲಿ. ಓಹೋ, ಸಂಬಳ ಎಷ್ಟು? ಯಾಕೆ ಸಂಬಳದ ದಿವಸ ಬಂದು ಹೊಡ್ಕೊಂಡು ಹೋಗ್ಬಿಡೋಣ ಅಂತನಾ? ಒಳ್ಳೆ ಕಮಂಗಿನ ಜೊತೆ ಇಟ್ಕೊಂಡಿದ್ರೆ. ನೀವ್ ಹೇಳಿ ಸರ್. ಇದು ಶ್ರೀಮಂತರ ಮಕ್ಕಳು ಓದೋ ಸ್ಕೂಲು. ಇಲ್ಲಿ ಫೀಸು, ಯೂನಿಫಾರ್ಮ್, ಅದು ಇದು ಅಂತ ಬೇಕಾದಷ್ಟು ಖರ್ಚು ಬರುತ್ತೆ. ನಾನು ಹೆಂಗಾರು ಮಾಡು ನಿಭಾಯಿಸ್ಕೋತೀನಿ. ಅಂದಾಗೆ ಈ ಸ್ಕೂಲ್ ನಲ್ಲಿ ಒಂದು ಕಂಡೀಷನ್ ಇದೆ. ಏನು? ಏನಪ್ಪಾ ಅಂದ್ರೆ ಈ ಸ್ಕೂಲ್ ನಲ್ಲಿ ಸೇರಿಸ್ತೀವಲ್ಲ ಮಕ್ಕಳನ್ನ, ಅವ್ರ ತಂದೆ ತಾಯಿ ಯಾರಾದ್ರೂ ಒಬ್ರು ಓದಿರ್ಲೇಬೇಕು. ಅಯ್ಯೋ ಶಿವಣ್ಣ, ಇದೆಲ್ಲ ತರಲೆ ಕೆಲಸ, ನಡೆಯಪ್ಪ ಹೋಗೋಣ. ಸರ್ ಹಿಂಗ್ ಹೇಳಿದ್ರೆ ಹೆಂಗೆ? ನಾವಂತೂ ಓದಿಲ್ಲ, ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬುದ್ಧಿವಂತರು ಮಾಡ್ಬೇಕು ಅಂತ ತಾನೆ ಈ ಸ್ಕೂಲಲ್ಲೇ ಸೇರಿಸಬೇಕು ಅಂತ ಆಸೆ ಪಡ್ತೀವಿ. ನಾನು 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮಗನು ಇಲ್ಲೇ ಸೇರಿಸಬೇಕು ಅಂತ ಪ್ರಯತ್ನ ಪಟ್ಟೆ, ಸೀಟ್ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮಗನಿಗೆ ಸೀಟ್ ಕೊಟ್ಟಿಲ್ಲ ರೀ. ಅಣ್ಣ, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಬಟ್ಟೆ ಹಾಕಿ ಸ್ಕೂಲ್ ಕಳ್ಸೋದು ತಾಯಿ ತಂದೆ ಕೆಲಸ. ಸ್ಕೂಲಲ್ಲಿ ಪಾಠ ಹೇಳ್ಕೊಡೋದು ಟೀಚರ್ ಕೆಲಸ. ಅದನ್ನ ಬಿಟ್ಬಿಟ್ಟು ತಂದೆ ಓದ್ಬೇಕು ತಾಯಿ ಓದ್ಬೇಕು ಅನ್ನೋದು ಯಾವ ನ್ಯಾಯ? ಒಂದ್ ಕೆಲಸ ಮಾಡು, ನಿನಗೆ ಕಾಫಿ ಟೀ ಕಾಸು ಹೊಡೆದು ಬಿಡ್ತೀನಿ, ನಿನಗೆ ಅಡ್ಜಸ್ಟ್ ಆಗಿರಿ ಯಾವ್ದಾರ ಟೀಚರ್ಗೆ ಹೇಳ್ಬಿಟ್ಟು ಸೀಟ್ ಕೊಡಿಸ್ಬಿಟ್ಟು ಹೇಳ್ತೀನಿ. ಲಂಚನಾ? ಅದಕ್ಕೆ ಸಂಕೋಚನ ಸ್ವಾಮಿ? ಲಂಚ ತಗೊಳ್ಳೋರಲ್ಲ ದೊಡ್ಡ ದೊಡ್ಡವರು. ನಿಮ್ದೇನಿದ್ರು ಕಾಫಿ ಟೀ ರೇಂಜು ತಗೊಂಡು ಅಡ್ಜಸ್ಟ್ ಮಾಡ್ಬಿಡಿ. ನೋಡ್ರಿ, ಈ ಸ್ಕೂಲ್ ನಲ್ಲಿ ಲಂಚ, ದಾನ, ಕಾಣಿಕೆ ಅನ್ನೋದು ಯಾವ್ದು ಇಲ್ಲ. ಈ ಸ್ಕೂಲ್ಗೆ ಅಷ್ಟೊಂದು ಮರ್ಯಾದೆ ಇದೆ. ಇಲ್ಲಿ ಓದಿರೋರೆಲ್ಲ ಬಿಲ್ ಕ್ವಿಂಟಲ್ ಲೆವೆಲ್ ಗಿದಾರ್ರಿ. ಬಿಲ್ ಕಲೆಕ್ಟ್ರಾ? ಅದನ್ನ ಮಾಡಕ್ಕೆ ಇಷ್ಟು ದೊಡ್ಡ ಸ್ಕೂಲ್ ಓದ್ಬೇಕಾ? ಅಯ್ಯ ರೀ, ಮಾತ್ರ ಮಧ್ಯೆ ತರ್ಲೆ ಮಾಡೋದನ್ನ ನೋಡಿದೀನಿ. ನಿಮಗ್ ಮಾತೆ ತರ್ಲೆ ಆಗಿದ್ದಲ್ರಿ. ನೋಡಿ, ನಿಮ್ ಮಗನ್ನ ಈ ಸ್ಕೂಲ್ ಸೇರ್ಸ್ಬೇಕು ಅಂದ್ರೆ ಇಷ್ಟೊಂದು ರೂಲ್ಸ್ ಇದೆ. ನಾನಿನ್ ಬರ್ತೀನಿ, ನಮಸ್ಕಾರ. ಇನ್ಯಾಕ್ ಬರ್ತೀಯಾ? ಹೋಗ್ತಾ ಇರು. ರಾಮ, ಏನೇ ಆಗ್ಲಿ ಮುತ್ತುನ ಈ ಸ್ಕೂಲ್ಗೆ ಸೇರಿಸ್ಬೇಕು.